ಏನು ಸುಗುಣ, ಏನು ಮಾಡ್ತಾ ಇದೀಯಾ? ಊರಿಗೆ ಹೋಗಿದ್ಯಲ್ಲ ನನ್ನ ಬಿಟ್ಟು? ಏ ಏನು ಮಾಡ್ತಿಲ್ಲಪ್ಪ, ಸುಮ್ಮನೆ ಮಾಲಕೊಂಡಿದ್ದೀವಿ. ಇನ್ನೇನು ಮಾಡೋಣ, ತಿಂಡಿ ಮಾಡಿದ್ವಾ, ತಿಂಡಿ ಮಾಡ್ಕೊಂತೀನಿ, ಸುಮ್ಮನೆ ಮಾಲಕೊಂಡಿದ್ದೀವಿ. ಎಲ್ಲಿ ಬಿಸ್ಲಾಗ ಎಲ್ಲೂ ಹೋಗಲ್ಲ, ಏನಿಲ್ಲ. ನಮ್ಮಮ್ಮ ಮಾಡಿಕೊಡ್ತು, ಬಿಸಿ ಬಿಸಿ ತಿಂದೆ. ನಮ್ಮ ಅಮ್ಮನ ಕೈ ಅಡುಗೆ ಸ್ವಲ್ಪ ನನಗೆ ತುಂಬ ಇಷ್ಟ. ಹೆಂಗೂ ಚೆನ್ನಾಗಿ ಸೇರ್ತಾ ಐತೆ ಊಟ ಇಲ್ಲಿ ಬಂದಾಗಿಂದಾನು. ಸರಿ, ಊಟ ಮಾಡ್ಕೊಂಡು ಚೆನ್ನಾಗಿರು. ಸರಿ ಆಯ್ತು. ನೀವು ಅಲ್ಲೇ ಬಂದ್ರ ಅಂಗಡಿ ಹತ್ರ? ಅಂಗಡಿ ಹತ್ರನೇ ಇದ್ದೀನಮ್ಮ, ಯಾರೂ ಜನನೇ ಇಲ್ಲ. ಮೋಡ ಮುಚ್ಕೊಂಡೈತೆ, ಜಿನಿ ಜಿನಿ ಹನಿ ಬರ್ತಾ ಐತೆ. ಇಂಥ ಸಮಯದಲ್ಲಿ ವ್ಯಾಪಾರ ಹೆಂಗಾಗಬೇಕು? ಇಂಥ ಸಮಯದಲ್ಲಿ ಅವಾಗ ಹೆಂಗಾಗೋದು ಅಂದರೆ ವ್ಯಾಪಾರ ಕ್ಯೂ ನಿಂತ್ಕೊಂಡಿರೋರು. ಒಂದು ಸ್ವಲ್ಪ ಮಳೆ ಹನಿ ಅದು ಬಂತು ಅಂದರೆ ಎಗ್ರೆಸೋದು ತಿನ್ನೋಕೆ ಕ್ಯೂ ನಿಂತ್ಕೊಂಡಿರೋರು. ಇವಾಗ ಯಾಕೋನೋ ಜನನೇ ಇಲ್ಲ ಕಣಸುಗು. ಏನು ಮಾಡೋಣ? ನಾನು ಬಿಸಿಲು ಜಾಸ್ತಿ ಇತ್ತಲ್ಲ ಅವಾಗ, ಅದಕ್ಕೆ ವ್ಯಾಪಾರ ಕಡಿಮೆ ಆಗುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಅಂದ್ಕೊಂಡೆ. ಯಾಕಾರ ಇದಾಗಂಗೆ ಇಲ್ಲ. ಬಿಡತ್ಲಾಗ ಹೋಗಲಿ. ನಾನು ಅಮ್ಮನ ಕರೆದೆ, ನೀನು ನೆನೆಸಂಗೆ ಮಾತಾಡ್ದಲ್ಲ, ಅದಕ್ಕೇ ಅಮ್ಮಯ್ಯ ನಾನೇನು ಕೆಲಸ ಮಾಡಿಕೊಡಲ್ಲ ಹಿಂಗೆ ಹಿಂಗೆ ಅಂತ ಮಾತಾಡ್ತು ಸುಗುಣ. ಬಿಡು ಅಯ್ಯ, ಮುನ್ನೆ ಏನಕ್ಕೂ ಕರಿಯಕ್ಕೆ ಹೋಗ್ಬೇಡ್ರಿ. ನೀವು ಸುಮ್ಮನೆ ಹೋಟ್ಲಾಗೆ ತಿನ್ರಿ, ಇಲ್ಲಾಂದ್ರೆ ಇಲ್ಲಿಗೆ ಬರ್ರಿ, ಇಲ್ಲಿಂದನೇ ಓಡಾಡಿರೋದು ಬರ್ರಿ. ಸುಮ್ಮನೆ ಗಾಡಿ ಐತಲ್ಲ ಹೆಂಗೋನು. ಹಂಗೆ ಮಾಡ್ತೀನಿ. ಏನನ ಆದರೆ ಬರ್ತೀನಿ, ಆಗಲಿಲ್ಲ ಅಂದರೆ ಹಿಂಗೆ ಹೋಗ್ತೀನಿ. ವ್ಯಾಪಾರ ಇಲ್ಲ ಅಂದರೆ ಬೇಗ ಬಾಕ್ಲಾಕೊಂಬರ್ತೀನಿ. ಸರಿ ಆಯ್ತು, ಹೇಳು ಇಡಾನೆ. ಸರಿ ಆಯಿತು, ಇಡಮ್ಮ. ವ್ಯಾಪಾರನೇ ಇಲ್ಲ, ತಲೆ ಕೆಟ್ಟೋಗುತ್ತೆ. ಅತ್ಲಾಗೆ ವ್ಯಾಪಾರ ಆದರೆ ಚಂದ ಅಂಗಡಿ ಹತ್ರ. ಅತ್ಲಾಗೆ ಇವಣ್ಣ ಬರಲಿಲ್ವಲ್ಲಪ್ಪ, ಹೋಗೋಣ ಆಡೋಕ್ಕೆ ಅಂದರೆ ಅತ್ಲಾಗೆ ಆಡೋಕ್ಕೆ ಹೋಗ್ತಿದ್ನ. ಅತ್ಲಾಗೆ ಏನು ಮಾಡೋಣ? ಅದ್ರಾಗೆ ವಾಸಿ ಅತ್ತಾಗೆ ಹೆಂಗೆ ಅತ್ಲ ಚೆನ್ನಾಗಿ ದುಡ್ಕೊಬೋದತ್ತ. ಇಲ್ಲಿ ಸುಮ್ಮನೆ ಕಾತ್ಕೊಂಡು ಕುತ್ಕೊಂಬಕ್ಕಿನ್ನತ್ತ ಹೋಗೊಂದು 2 ಆಟ ಆಡಿರಿ, ಹೆಂಗೆ ದುಡ್ಡು ಗೆತ್ಕೊಂಬರ್ಬೋದು. ಮಗಳಪ್ಪ, ಅಲ್ಲೇ ಓಪನ್ ಮಾಡಿದ್ವಿ ಅಂಗಡಿನ? ಮಲ್ಲೇಶಣ್ಣಯ್ಯ, ನಾನು ನಿನ್ನೆ ನೋಡ್ತಿದ್ದೆ. ಈಗ ನೆನೆಸ್ಕೊಂತಿದ್ದೆ. ಓಪನ್ ಮಾಡಿದ್ದೀನಿ, ಮಾಡಿಕ್ಕೆ ನೋಡ್ತಾ ಇದ್ದೀನಿ, ಯಾರು ಬರ್ತಾನೆ ಇಲ್ಲ ಜನ. ಅದಕ್ಕೆ ಮಲ್ಲೇಶಣ್ಣ ಬರಲಿ ಅಂತ ನೋಡ್ತಾ ಇದ್ದೆ. ಹೋಗೋಣ ಬಾರಪ್ಪ ಹೋಗೋಣ. ಅದಕ್ಕೇನಂತೆ, ನಾನು ಅಲ್ಲಿ ಎದ್ದಾಗ ಹೋಗಿ 2 ಆಟ ಆಡಿದ್ದೆ. ಹೆಂಗೂ ಎದ್ದಾಗ ಅಲ್ಲಿ ಒಂದು 10,000 ಗೆದ್ಕೊಂಬಂದೆ. ಹೆಂಗ ಅಣ್ಣ ನಿನ್ನ ಜೊತೆಯಾಗಿರೋದಕ್ಕೆ ಹೆಂಗೆ ಬೋತ್ತಿನಂತ ನಿನ್ನ ಜೊತೆಗೆ ಏನು ಮಾಡೋಣ? ವ್ಯಾಪಾರ ಇಲ್ಲ, ಆದ್ರಾಗ ನಾನು ದುಡ್ಡು ಗೆಲ್ಬೋದು ಅಂತ ಹೇಳಿ ಇಷ್ಟು ಪೆಟ್ಟಾಡಿರಿ, ಒಂದಿಷ್ಟು ದುಡ್ಡನ ಬರುತ್ತೇನೋ ಅಮ್ಮಂಗೆ ಆಗುತ್ತೆ. ಮತ್ತೆ ಅದು ಕೈ ಎತ್ತಿರಿ, ಕೈ ಎತ್ತುತ್ತೇನು ಬೇಡ ಬಿಡು. ಈಸ್ಪೆಟ್ಟು ಆಡ್ಬಿಟ್ರೆ ಸ್ಯಾನ ಕೈ ಎತ್ತುತ್ತಿ. ನಮ್ಮನ್ನ ಈಸ್ಪೆಟ್ನ ರುಮ್ತಲೇನೆ ನಮ್ಮನ್ನು ಕರೀತಾರೆ ಎಲ್ಲಾನ. ನಮ್ಗೆ ಯಾವ್ದು ಎತ್ತಿರ್ಲಿಲ್ಲ ಕಣಪ್ಪ, ನಮ್ಗೆ ಮುಂಬಾದ್ ಬಡ್ತಾನ ಗೊತ್ತೇ. ಇವತ್ತು ನನ್ನ ಮಕ್ಕಳನ್ನೆಲ್ಲ ಓದಿಸಿದ್ದೀನಿ, ಕಾರ್ ತಗೊಂಡಿದ್ದೀವಿ, ಬರೀ ಈಸ್ಪೆಟ್ಟಾಡಿ ನಾನು ಮಾಡಿರೋದೆಲ್ಲಾನ. ಹೋದ್ರೆ ಬೇಜಾರಾಗುತ್ತೆ ಕಣಣ್ಣ, ಸ್ವಲ್ಪ ಬಂದರೆ ಏನು ಅನ್ಸಲ್ಲ. ಅಂದರೆ ದುಡ್ಡು ಹೋಗ್ಬಿಟ್ರೆ ಬೇಜಾರಾಗುತ್ತೆ. ನಾನು ಮೊನ್ನೆ 2ನೇ ಸಲನ ಒಂದೊಂದು 2 ಸಾವಿರ ಕಳೆದ್ಬಿಟ್ಟೆ. ಅವತ್ತು ಬಂದಿತ್ತು, ನೆನ್ನೆ ಎಲ್ಲ ಓದಂಗಾಯ್ತು. ಮೊನ್ನೆ ದಿವಸ ಎಲ್ಲ ಎಷ್ಟೊಂದು 10 ಸಾವಿರ ಬಂದಿತ್ತು. ನೆನ್ನೆ ದಿನ ನೋಡಿದ್ರೆ 8 ಸಾವಿರ ಓದ್ತೀನಿ, 2 ಸಾವಿರ ಉಳಿದಿದ್ದು. ಅದು ಹೆಂಗೆ ಬರುತ್ತೆ ಹೆಂಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವೇನಣ್ಣ? ಏನು ಈಸ್ಪೆಟ್ನಾರ್ ಮಲ್ಲಣ್ಣಯ್ಯ, ಏನೋ ಮಾಡ್ತಾ ಇದ್ದೀರಾ ಇಲ್ಲಿ ನಿಂತ್ಕೊಂಡು? ಏನು ಅಗ್ರೆಸ್ ತಿಂಬೋದಕ್ಕೆ ಬಂದ್ರಾ? ಇಲ್ಲ ಕಣಪ್ಪ, ನಾನು ಅಗ್ರೆಸ್ ಎಲ್ಲ ಎಲ್ಲಿ ತಿಂಬಲ್ಲ, ಏನಿಲ್ಲ. ಈ ಹುಡ್ಗ ನಾನು ಕರ್ಕೊಂಡೋಗೋಣ ಆಡೋಕ್ಕೆ ನಿನ್ನ ಜೊತೆಗೆ ಅಂತನ, ಅದಕ್ಕೆ ಬಾರಪ್ಪ ಹೋಗೋಣ ಅಂತ ಕರಿತಿದ್ದೆ. ಇಲ್ಲ ಉರ್ಸ, ನೀನು ಹೋಗ್ತೀಯ ಈಸ್ಪೇಟ್ ಆಡೋಕ್ಕೆ? ಇಲ್ಲೇ ಬೇಡ ಕಾಣಲ್ಲ. ಏನೋ ಒಂದಿಟ್ಟು ಅಗ್ರೆಸ್ ಅಂಗಡಿ ಇಕ್ಕೇನೆ, ಏನೋ ಒಂದು 4 ಕಾಸು ಕುಡಿಕೆಂತ ಇದೆಯಾ? ಹೋಗೋದ್ರಾಗೆಲ್ಲ ಕಳ್ಕೊಬಿಟ್ರಿ ಏನಿಲ್ಲ, 8 ಪಳ್ಳಗಳು ತಾಳಿ ಸಮೇತ ಮಾರಬೇಕಾಗುತ್ತೆ. ಎಲ್ಲ ಮನೆ ಮಠ ಮಾರಿರು ಕಷ್ಟ, ಹಂಗಾಗ್ಬಿಡುತ್ತೆ. ಅದನ್ನೇ ಹೇಳಿದ್ನಪ್ಪ ನಾನು. ಈಗಳಪ್ಪ ಕೈ ಎತ್ತಿರೋ ಹತ್ತದಂಗೆ, ನಾವು ಈಸ್ಪೆಟ್ನವ್ರು ಅಂತಲೇ, ಈಸ್ಪೆಟ್ ಮಲ್ಲಣ್ಣ ಅಂತಲೇ ನಾನು ಹೆಸರುವಾಸಿಯಾಗಿದ್ದೀನಿ. ನಿನ್ಗೆ ಹೆಂಗಪ್ಪ ಅಂತ ನೀನು ಈಗ ಆದರೆ ಬಾ, ಆಗಲಿಲ್ಲ ಅಂದ್ರೆ ಬರೋಕ್ಕೆ ಹೋಗ್ಬೇಡ ಅಂದೆ. ಇಲ್ಲ ಕಾರಣ ನನಗೆ ಒಟ್ಟು ವ್ಯಾಪಾರ ಇಲ್ಲ, ಒಟ್ಟು ಯಾಕಂತ ಮನೆಯಿಂದ ಬಂದಿದ್ದ ಅವಾಗ ಒಂದು 10 ಸಾವಿರ ರೂಪಾಯಿ ಗೆದ್ದಿದ್ದ. ನೆನ್ನೆ ಸಾಲ ಒಂದು 8 ಸಾವಿರ ಹೋತು, ಅದ್ರಾಗ 2 ಸಾವಿರ ಉಳಿತು. ಹಿಂಗೆ ಮಾಡ್ತಾ ಇದ್ದಾನೆ. ಎಣ ಸಾಕು, ನನಗೊಂದು 2 ಸಾವಿರ 5 ಸಾವಿರ ಬಂದ್ರೂ ದಿವಸಕ್ಕೆ ಸಾಕು. ನಾನು ಎಗ್ರೆಸ್ ಅಂಗಡಿ ಎಣ ಆ ಪಾರ್ಟಿನೂ ಹುಟ್ಟಲ್ಲ ಇವಾಗ. ನಮ್ಮ 300 ರೂಪಾಯಿ ಕೂಲಿ ಅಷ್ಟೇ ಹುಟ್ಟೋದು, 300-400 ರೂಪಾಯಿ ಸಾಕು. ಇವಾಗ ಒಳ್ಳೆಗೆ 300-400 ರೂಪಾಯಿಗೆ ಅಷ್ಟೇ ತಾನೇ ಕೂಲಿ ಹೋಗೋದು. ಇವಾಗೆಲ್ಲ ಹೋಗ್ಬೇಕಂದ್ರೆ ಸುಮ್ಮನೆ ಕಷ್ಟ ಆಗುತ್ತೆ ನೋಡು. ಸುಮ್ಮನೆ ಯಾಕಂತವೆಲ್ಲ ಮಾಡೋಕ್ಕೆ ಹೋಗ್ತೀಯ? ಅದೇನ ಕೈ ಹತ್ತಿರೇ ಹತ್ತದಂಗೆ, ಇಲ್ಲಾಂದ್ರೆ ತಾಳೆ ಹತ್ತಿಸುತ್ತೆ. ಯಾಕೆ ಬೇಕು? ಹೋಗ್ಬೇಡ ಕಣಪ್ಪ ವರ್ಷ. ಬಿಡೋಣ ಅಂತ 2 ಸಾವಿರ ಬಂದರೂ ಹೆಂಗತ್ ನನಗೆ ಏನು ಬಂಡವಾಳ ಹಾಕ್ತಂಗೆ 2 ಸಾವಿರ ತಾಂಬ್ತೀನಲ್ಲ. 2 ಸಾವಿರ ಬಂದರೂ ಏಟೊಂದು ದುಡ್ಡು ಆಗುತ್ತೆ. ಇದ್ರ ಮಾಡೋಕ್ಕಾಗಲ್ಲ, ದೇವರಣ್ಣಗೂ ನನಗೆ ಮಾಡೋಕ್ಕಾಗಲ್ಲ ಅಣ್ಣ. ಎಷ್ಟು ಕಷ್ಟ ಬೀಳ್ಬೇಕಂದ್ರೆ ಅಷ್ಟು ಕಷ್ಟ ಬೀಳಬೇಕು. ವ್ಯಾಪಾರನೇ ಇಲ್ಲ, ಕೂಕೊಂಡು ಸಾಕಾಗುತ್ತೆ ನೋಡು. ಆವಾಗಿಂದ ಬಂದು ನೋಡ್ತಾ ಇದ್ದೀನಿ, ಯಾರು ಗಿರಾಕಿಗಳು ಒಬ್ರು ಬರ್ತಾ ಇಲ್ಲ. ಅಲ್ಲ ಕಣಣ್ಣ, ನಿನ್ಗಂತೂ ಕೈ ಎತ್ತೈತಿ ಈಸ್ಪೆಟ್ಟಾಡೋದು, ಒಬ್ಬೊಬ್ರಿಗೆ ಹೊತ್ತಲ್ಲ ಕಣಣ್ಣ. ಯಾಕೆ ಸುಮ್ಮನೆ? ನಾನು ಅದನ್ನೇ ಕಣಪ್ಪ ಹೇಳಿದ್ದು. ಈಗಳಪ್ಪ ಆಗ್ದಿಲ್ಲದ ಮೇಲೆ ಬರೋಕ್ಕೆ ಹೋಗ್ಬಿಡ, ಸುಮ್ಮನೆ ಯಾಕೆ ಅಂತೇಳಿ ನಾನು ಅದನ್ನೇ ಹೇಳ್ದೆ. ಇರೋ ಪರಿಸ್ಥಿತಿನೇ ಹೇಳ್ದೆ. ಇಲ್ಲ ಕಣಣ್ಣ, ಬತ್ತೀನಿ ಅಂತ ಬೆಳಿಗ್ಗೆಯಿಂದ 3-4 ತಡಿ ಫೋನ್ ಮಾಡಿ, ಅಣ್ಣ ಬಾರಣ ಅಂಗಡಿ ತಕ್ಕೆ ನಾನು ಬತ್ತೀನಿ, ಅಣ್ಣ ಬಾರಣ ಅಂಗಡಿ ತಕ್ಕ ನಾನು ಬತ್ತೀನಿ ಅಂತ ಹೇಳಿ.
ಬೇಡ ಕಣಪ್ಪ ವರ್ಷ ಸುಮ್ಕಿರು ಹೆಣ ಸುಮ್ಮನಿರು. ಅವರು ಆಗ್ದಲೇನೆ ಅಪಾಟಿ ಅವರು ಮಾಡ್ದಲೇನೆ ನೋಡಿ ಇವತ್ತು ಏನೂ ಮಾಡಲಿಲ್ಲ ಅಂದ್ರೂ ಇವತ್ತು ಎಷ್ಟು ಸೌಕರ್ಯಾಗ್ಯವ್ರಿ ಅಂತ ಮನೆ ಕಟ್ಟಿಯವ್ರಿ. ಎಂತೆಂಥದ್ದು ಅವರು ಮಕ್ಕಳನ್ನೆಲ್ಲ ಓದಿಸಿ ಎಷ್ಟು ಇದು ಮಾಡ್ಯವ್ರಿ. ಬರೀ ಈಸ್ಪೆಟ್ಟಾಡಿ ಹಂಗಾಗ್ಯವ್ರಲ್ಲ ಅವರು. ಆ ಅಣ್ಣಯಿಂದ ಏನು ಅದೃಷ್ಟ. ಆ ಅಣ್ಣ ಈಗ ಯಾವಾಗ ನಾವು ಹೋಗ್ಲಿ ಸೋಲ ಮಾತೇ ಇಲ್ಲ. ಹಿಂಗೆ ಹೋಗೈತಂದ್ರೆ ಅಣ್ಣ ಗೆಲ್ಲು ತಂಗೆ. ಈ ಅಣ್ಣಯಿಂದ ಅದೃಷ್ಟ. ಅದು ಒಬ್ಬೊಬ್ರಿಗೆ ಒಂದೊಂದು ಥರ ಅದು ಹೇಳೋಕ್ಕಾಗಲ್ಲ. ನಿಂದು ಹೆಂಗೈತೆ ಇವ್ರದ್ದು ಹೆಂಗೈತೆ ಹೇಳೋಕ್ಕಾಗಲ್ಲ ಕಣಪ್ಪ. ಬೇಡ ಸುಮ್ಮನೆ ಯಾಕಂತ ಸವಸ್ಕೆಲ್ಲ ಹೋಗ್ಬಿಡ. ಹೆಂಗೆ ಏನೋ ಅಂಗಡಿ ಮಾಡ್ತಾ ಇದೀಯ ಮಾಡ್ಕೊಂಡಿರು. ಬಿಡೋಣ ಅಂತ ಸೋಮೇಶಣ್ಣ ಸಾಕಾಗೈತಿ. ನಮ್ಗೂ ಸಾಕಾಗ್ಬಿಟ್ಟೈತಿ. ಕುಕ್ಕೊಂಡು ಎಷ್ಟು ಮಣ ಮಾಡೋದು ದೊಡ್ಡ ಸಾಕಾಗೈತಿ. ಹಂಗೊಬ್ರು ಬರ್ತಾ ಇರ್ತಾರೆ. ವ್ಯಾಪಾರದ ಮೇಲೆ ಜನ ಜಿಗಿ ಅನ್ಬೇಕು. ಹಂಗಾದ್ರೆ ವ್ಯಾಪಾರ ಮಾಡೋಕ್ಕೆ ಚಂದ ನಮಗೆ. ಇಲ್ಲಾಂದರೆ ಬೇಜಾರಾದಂಗೆ ಆಗುತ್ತೆ. ವ್ಯಾಪಾರನ ಬೇಡ ಯಾಂತ ಬೇಡ ಬಾಕ್ಲಕ್ಕೆ ಅದೇ ಹೋಗೋಣಪ್ಪ ಅಮ್ಮಂಗೆ ಆಗುತ್ತೆ. ಅವಾಗ ಜನ ಇತ್ತಾ ಅವಾಗ ಮಾಡ್ಬೇಕಾದ್ರೆ ಎಷ್ಟು ಸಂತೋಷ ಆಗೋದು. ಜನ ಬರಬೇಕಾದ್ರೆ. ಇವಾಗ ಅವ್ರು ಅಂಗಡಿ ಮಾಡಿದ್ರು ಎಲ್ಲ ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಮೊಟ್ಟೆ ಅದೆಲ್ಲ ಫ್ರೀ ಕೊಡ್ತಾರೆ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಜನ ಎಲ್ಲನ. ಒಂದೆರಡು ದಿನ ಸುಧಾರಿಸ್ಬೇಕು. ಯಾವುದೂ ಆಗಲ್ಲ. ಇವಾಗ ಅವರು ಮಾಡ್ಯವ್ರಿ ಹೊಸ್ದಾಗಿ. ಯಾಕಂದ್ರೆ ಹೊಸ ಅಂಗಡಿ ಅಂತ ಅಲ್ಲಿಗೆ ಹೋಗ್ತಾರೆ. ಒಂದೆರಡು ದಿನ ಮಾಡಿ ನೋಡು. ಅವಾಗ ನೋಡಿ ಒಪ್ಪುಟ್ಟು ಹಾಕ್ಸಿರ್ಲಿಲ್ಲ. ಇವಾಗ ಬತ್ತ ನಿನ್ನ ಕೂಲಿ ಆದರೂ ಹುಟ್ಟುತ್ತಿ ಸಾಕೆಲ್ಲ ಬಂಡವಾಳ ತೆಗೆದು ಕೂಲಿ ಹುಟ್ಟಿರು 300 ರೂಪಾಯಿ ಕೂಲಿ ಇಟ್ಟಿರು ಸಾಕಪ್ಪ. ನೀನು ಎಲ್ಲಿ ಕೆಲ್ಸಕ್ಕೆ ಹೋದ್ರೂ 300 ರೂಪಾಯಿ ಹುಟ್ಟಿರು ತಿಂಗಳಿಗೆ 9,000 ರೂಪಾಯಿ ದುಡ್ಡು ಆಗುತ್ತೆ. 10,000 ರೂಪಾಯಿ ನೀನು ದುಡ್ಡು ಉಳಿಸ್ತೀವಿ ಹೆಂಗಲ್ಲ ಅಂದ್ರೂ. ಅದೆಲ್ಲ ಬಿಟ್ಟೆ ಯಾಕೆ ಅವೆಲ್ಲ ಮಾಡ್ತಿದ್ಯಲ್ಲ. ಹಾಲು ಮೊಳಕೆ ಕಾಳು ಎಲ್ಲ ಹಾಕೋದು ಮಾಡಂದ್ರೆ ಮಾಡೋದೇ ಇಲ್ವಲ್ಲ ನೀನು. ಯಾಕೆ ಸೋಂಬೇರಿ ಆಗ್ಬಿಟ್ಟಲ್ಲ ಕಣಲ್ಲ ವರ್ಷ ನೀನು. ಮೊದಲೇ ವಾಸಿ ಆಗಿತ್ತಪ್ಪ. ಹೆಂಗೆ ಮಾಡ್ತಿದ್ದೆ ಹಿಂಗೇನೆ ಎಲ್ಲ ಎದ್ದಿಸ್ಕೆಲ್ಲ ಎದ್ದವಾಗ ಹೊಸ್ತಾಗ ಅಲ್ಲಿ ಹೆಂಗೆ ಮಾಡಿಬಿಟ್ಟು ಇವಾಗ ಯಾಕೆ ಜಲ್ದಿ ಎದ್ದಳ್ಬೇಕಾಗುತ್ತೆ ಅಂತ ಏನೂ ಮಾಡ್ತಿಲ್ಲ ಏನ. ಇವಾಗ ಆಟ ಬೇರೆ ಇಲ್ಲ ಸೋಮೇಶಣ್ಣ. ಏನೋ ಅಣ್ಣ ಆಟ ಕೊಡ್ತಿಲ್ಲ. ಆಟ ಇಸ್ಕೊಂಡವನಿ. ಇವಾಗ ನನಗೆ ಹಾಲು ತರಕಾರಿ ಎಲ್ಲ ಹಾಕ್ಬೇಕು ಅಂತಂದರೆ ನನಗೆ ಇವಾಗ ಆಟ ಬೇಕು. ಆಟ ತಗೊಂಬಕ್ಕಾಗಲ್ಲ. ಇವಾಗ ನಮ್ಮ ಐತಿ ಬಂಡವಾಳ ತಗೋಬೋದು. ಸುಮ್ಮನೆ ಒಟ್ಟು ಯಾಕೆ ಸುಮ್ಮನೆ ಅಂತೇಳಿ ಸುಮ್ಮನಾಗಿದ್ದೀವಿ. ಈಗ ನಮ್ಮ ಅಣ್ಣ ಆಟ ಕೊಡ್ತಿಲ್ಲ. ಅದಕ್ಕಾಗಿನೇ ಈಗ ಮೊಳಕೆ ಕಾಳನ್ನೆಲ್ಲ ಮಾಡೋಕ್ಕೆ ಇವಾಗ ನಾನು ಹೆಂಡತಿ ಪ್ರೆಗ್ನೆಂಟ್ ಅಣ್ಣ. ಅವಳಿಗೂ ಪಾಪ ಸುಸ್ತಾಗುತ್ತೆ. ಚೆನ್ನಾಗಿಲ್ಲ ಏನಿಲ್ಲ. ಅದಕ್ಕೆ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಸುಮ್ಮನೆ ಏನೋ ಕ್ರಿಸ್ ತಗೊಂಡು ಅಂತ ಹೇಳಿ ಸುಮ್ಮನಾಗ್ಬಿಟ್ಟಿದ್ದಾನೆ ಅತ್ಲಾಗ. ಯಾಕೆ ಅಂತೇಳಿ ಇದನ್ನೇ ವ್ಯಾಪಾರ ಮಾಡ್ಕೊಂಡು ಹೋಗೋಣ ಅಂತೇಳಿ. ಹಾಲು ಅದೆಲ್ಲ ಹಾಕಿದ್ರೆ ಚೆನ್ನಾಗಿ ಆಗೋದಪ್ಪ. ಏನು ಮಾಡೋಣ. ಇವಾಗ ಬೇರೆ ಮಳೆ ಬೈಕ್ನ ಬರೋಕ್ಕಾಗಲ್ಲ. ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಬಂದು ಪೇಪರು ಎಲ್ಲ ಹಾಕ್ಬೇಕಂದ್ರೆ ನನಗೆ ಆಟ ಇದ್ದರೆ ಚೆನ್ನಾಗಿ ಎಲ್ಲ ಇಕ್ಕೊಂಬರ್ಬೋದು. ಹಿಂದಕ್ಕೆಲ್ಲ ಇಕ್ಕೊಂಬಂದು ಎಲ್ಲ ಅಂಗಡಿಗಳು ತಕ್ಕೆಲ್ಲ ಹಾಕೋಗ್ಬೋದು. ಏನು ಮಾಡೋಣ. ಎಲ್ಲ ಹಾಕ್ತಿದ್ನಪ್ಪ. ಆಟ ನಮ್ಮ ಅಣ್ಣ ಕೊಡ್ತಿದ್ನಲ್ಲ ನಿಮ್ಮ ಅಣ್ಣ. ಇವಾಗ ಕೊಡಲ್ವೇ ನಂಗೆ ಆಟನ? ಇಲ್ಲ ಕಣಣ್ಣ. ಇವಾಗ ಆಟನೂ ಕೊಡ್ತಿಲ್ಲ. ಏನಲ್ಲ ರೇಷನ್ನು ಕೊಡ್ತಿಲ್ಲ. ಏನಿಲ್ಲ. ಇವಾಗೇನೇನು ಇಲ್ಲಪ್ಪ. ನಮ್ಮನ್ನು ಮಾತಾಡ್ಸೋದಿಲ್ಲ ಕಣಣ್ಣ. ಆಟನ ಕೊಡಲ್ಲೋ ಏನಿಲ್ಲ. ಆಟ ಕೊಟ್ಟಿದ್ರೆ ಹೆಂಗೆ ಆಗೋದತ್ಲಾಗೆ ಹೆಂಗೋ ಮಾಡ್ತಿದ್ದೆ. ಏನೋ ಒಂದು ಮಾಡಬೇಕು ಅಂತ ಹೇಳಿ ಧೈರ್ಯದ ಮೇಲೆ ಮಾಡಿಬಿಡ್ತಿದ್ದೆ. ಹಾಲು ಅದೆಲ್ಲ ಬೆಳಗ್ಗೆ ಎದ್ದಳದೇನು ಎದ್ದಾಳ್ಬಿಡ್ತಿದ್ದೆ. ಬೇಕಾದರೆ ಹೋಗೊಂದು ಸ್ವಲ್ಪ ಬೇಕಾದ್ರೆ ಮನೆ ಕಮ್ಮಕ್ಕಾಗುತ್ತೆ ಅಂತ ಹೇಳಿ ಆಟ ಇಲ್ಲದಕ್ಕೋಸ್ಕರ ಸುಮ್ಮನಿದ್ದೀನಿ ಅಷ್ಟೇ ನಾನು. ನೋಡಿದ್ರಲ್ಲ ವೀಕ್ಷಕರೇ, ಈ ವರ್ಷ ಈ ಅಣ್ಣನ ಜೊತೆಗೆ ಈಸ್ಪೆಟ್ ಮಲ್ಲಣ್ಣ ಅಂತ ಇವಣ್ಣ ಈಸ್ಪೆಟ್ ಆಡಿ ಚೆನ್ನಾಗಿ ಕೈ ಎತ್ತೈತೆ. ಇವ್ರು ನೋಡಿ ನಾನು ಹಂಗೆ ಆಗ್ಬೋದಲ್ಲ ಅಂಬೋದೊಂದು ಆಸೆಗೋಸ್ಕರನ ಆ ಅಣ್ಣನ ಜೊತೆಗೆ ಈಸ್ಪೆಟ್ ಆಡಕ್ಕೆ ಹೋಗ್ತಾನೆ. ಬೇಡ ಕಣಪ್ಪ. ಈಸ್ಪೆಟ್ಟು ಕೈ ಎತ್ತಿರೋದು ಗೊತ್ತಿರಲಿಲ್ಲ ಅಂದರೆ ತಾಳ ಹತ್ಬೇಕಾಗುತ್ತೆ. ಹೆಂಡತಿ ಕೊಳ್ಳಗಳ ತಾಳಿ ಸಮೇತ ಮಾರಬೇಕಾಗುತ್ತೆ ಆಮೇಲೆ. ಅಂಥ ಪರಿಸ್ಥಿತಿ ಬರುತ್ತೆ. ಬೇಡ ಕಣಪ್ಪ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರ್ರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.